ಆಲ್ ರೈಟ್. ಓಕೆ, ಫಸ್ಟ್ ಟೈಮ್ MLA ಆಗಿ ಮಂತ್ರಿ ಸ್ಥಾನಕ್ಕೋಸ್ಕರ ಪತ್ರ ಬರೆದಂತ 38 ಜನರ ಲಿಸ್ಟ್ ನಲ್ಲಿ ಇರುವಂತಹ ಶಾಸಕರಾದಂತಹ ನೈನಾ ಮೋಟಮ್ ಅವ್ರು ನಮಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಮೂಡಿಗೆರೆ ಶಾಸಕಿ. ನಮಸ್ತೆ ಮೇಡಮ್. ನಮಸ್ತೆ ರಾಧವ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಬಟ್ ನೀವ್ ಈಗ ತಾನೇ ಇಂಟ್ರೊಡ್ಯೂಸ್ ಮಾಡೋದಿಗೆ ಮಂತ್ರಿ ಸ್ಥಾನಕ್ಕೋಸ್ಕರ ಬರ್ದಿರೋರು ಅಂತ ಹೇಳಿದ್ರಿ. ಮಂತ್ರಿ ಸ್ಥಾನಕ್ಕೋಸ್ಕರ ನಾನ್ ಬರ್ದಿಲ್ಲ, ಎಲ್ಲರ ಪರವಾಗಿ ನಾವ್ ಬರ್ದಿರೋದು. ಎಲ್ಲರ ಅಂದ್ರೆ ಯು ಆರ್ ನಾಟ್ ಆಸ್ಪಿರೆಂಟ್, ನಿಮಗೆ ಆಸೆ ಆಕಾಂಕ್ಷೆಗಳಿಲ್ಲ? ಇಲ್ಲ, ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್. ಸೊ ನಿಮ್ಗೆ ಮಂತ್ರಿ ಆಗುವಂತ ಆಸೆ ಇಲ್ಲ ಅನ್ನಿ? ಇಲ್ಲ, ಸದ್ಯಕ್ಕಂತೂ ಇಲ್ಲ. ಓಕೆ, ಬಟ್ ಸಿಗ್ನೇಚರ್ ಹಾಕಿದ್ರೆ ನಿಮ್ಮ ಸಹಮತ ಇದೆ ಅಂತ ಅಂದ್ರೆ ಎಲ್ಲರ ಪರವಾಗಿ, ಅಂದ್ರೆ ಫಸ್ಟ್ ಟೈಮ್ ಶಾಸಕರು ಸುಮಾರು ಜನಕ್ಕೆ ಆಸಕ್ತಿ ಇದೆ ಒಂದು ಅವಕಾಶ ಕೊಡ್ಲಿ ಅಂತ. ಫಸ್ಟ್ ಟೈಮ್ ಶಾಸಕರಿಗೆ ಅವಕಾಶ ಕೊಟ್ರೆ ಅವರಿಗೆ ಒಂದು ಅನುಭವ ಸಿಗುತ್ತೆ ಅಂತ. ಇದು ಮುಂಚೆನೂ ಮಾಡಿದರೆ, ಈಗ ಒಂದು ಅವಕಾಶ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಈ ತರ ಒಂದು ಚರ್ಚೆ ನಮ್ಮ ಮಧ್ಯದಲ್ಲಿ ನಡೆದಿದ್ದು. ಅದ್ರ ಪ್ರಕಾರ ಒಂದು ಲೆಟರ್ನ ವೈ ನಾಟ್ ನೀವ್ಯಾಕಷ್ಟ ನನಗ ವೈ ನಾಟ್ ಅಂತ ನೀವ್ ಹೇಳ್ತಿರೋದು? ವೈ ನಾಟ್ ಅನ್ನೋದಕ್ಕೆ ಅಂದ್ರೆ ವೈ ನಾಟ್ ಗೆ ಉತ್ತರ ಇದೆ. ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಆ ಕ್ಯಾಲಿಬರ್ ಕೆಪಾಸಿಟಿ ಇದೆ ಅಂತ. ಅದರ್ವೈಸ್ ನಿಮ್ಮನ್ನ ಯಾಕೆ MLA ಮಾಡ್ತಾರೆ ಅಂದ್ರೆ ನಿಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕಪ್ಪ. ಇಲ್ಲ, ಥ್ಯಾಂಕ್ ಯು. ಕ್ಯಾಲಿಬರ್ ಕೆಪಾಸಿಟಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ನೆಕ್ಸ್ಟ್ ಸೆಕೆಂಡ್ ಚುನಾವಣೆಗೆ ನಾನು ಪ್ರಿಪರೇಷನ್ಸ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ನಾನಂತೂ ಈಗಂತೂ ಸಚಿವೆ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ. ಸೊ ಮೇಡಮ್, ಈಗ ಒಟ್ಟು 38 ಜನ ಏನು ಪತ್ರದಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ. ತಮ್ಮ ಪ್ರಕಾರ ಯಾರ್ಯಾರಿಗೆ ಆಯಾ ಆಸೆ ಇದೆ ಅಂತ? ಅದು ನನಗೆ ಗೊತ್ತಿಲ್ಲ ರಾಧವ್ರೆ. ಹೀಗೆ ನಾವು ಚಳಿಗಾಲದ ಅಧಿವೇಶನದಲ್ಲಿ ಇದು ಒಂದು ಪ್ರಸ್ತಾಪ ನಮ್ಮೆಲ್ಲರ ಮುಂದೆ, ನಾವೇನು ಹಿಂದೆ ಫಸ್ಟ್ ಟೈಮ್ ಶಾಸಕರು ಕೂರ್ತೀವಿ ಅವ್ರ ಮಧ್ಯದಲ್ಲಿ ಒಂದು ಚರ್ಚೆ ನಡೀತು. ಯಾಕೆ ನಾವು ಒಂದು ರಿಕ್ವೆಸ್ಟ್ ಮನವಿನ ಎಲ್ಲರ ಪರವಾಗಿ ಮಾಡಬಾರ್ದು ಅಂತ. ಆ ತರ ಒಂದು ಚರ್ಚೆ ನಡೆದಾಗ ಒಂದು ಲೆಟರ್ ಪ್ರಿಪೇರ್ ಆಯ್ತು. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಆಗಿ ಸೈನ್ ಮಾಡಿದ್ವು. ಮೇಡಮ್, ನಿಮ್ಮಲ್ಲಿ ಮಹಿಳಾ ಶಾಸಕರು ಎಷ್ಟು ಜನ ಇದ್ದಾರೆ ಮೇಡಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಕಾಂಗ್ರೆಸ್ ಪಾರ್ಟಿಯಲ್ಲಿ 6 ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಒಬ್ರು ಇಂಡಿಪೆಂಡೆಂಟ್ ನಮಗೆ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾ ಇರೋರು. ಏನ್ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ, ಇಲ್ಲ ಆಡಿಯೋ ಜಾಸ್ತಿ ಮಾಡಿ. 6 ಜನ ಇದ್ದಾರೆ, ಒಬ್ರು ಇಂಡಿಪೆಂಡೆಂಟ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಒಬ್ರು ನಮ್ಮನ್ನ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾ ಇರೋರು. ಈಗ ಮಂತ್ರಿಗಳನ್ನು ಅದ್ರಲ್ಲಿ ಸೇರಿಸಿದ್ದೀರಾ ನೀವು? ಆಫ್ಕೋರ್ಸ್ ಮಂತ್ರಿಗಳನ್ನು ಸೇರ್ಸಿದೀನಿ, ಅವರು ಕೂಡ ಶಾಸಕರಲ್ವಾ. ಈಗ ಹೈಕಮಾಂಡ್ ಡಿಸಿಷನ್ ತಗೊಳ್ತಪ್ಪ, ಯಂಗ್ ಅಂಡ್ ಎನರ್ಜೆಟಿಕ್, ನಮ್ಮ ಮೋಟಮ್ಮ ಅವ್ರ ಮಗಳನ್ನ ಮಾಡ್ತೀವಿ ನಾವು, ಇನ್ನೊಂದು ಮಹಿಳೆಗೆ ಅವಕಾಶ ಕೊಡ್ತೀವಿ ಅಂತಂದ್ರೆ ನೀವು ಬೇಡ ಅಂದ್ಬಿಡ್ತೀರಿ? ಆ ತರ ನಾನು ಹೇಳಲಿಲ್ಲ. ನಾನು ಹೇಳಿದ್ದು ನಾನಾಗೆ ಹೋಗಿ ಕೇಳೋದಿಲ್ಲ ಅಂತ. ನನಗೆ ಅದ್ರ ಬಗ್ಗೆ ಸದ್ಯಕ್ಕಂತೂ ಆಸಕ್ತಿ ಇಲ್ಲ. ಆ ತರ ನನಗೆ ಸಿಗ್ನೇಚರ್ ಹಾಕಿ ಡಾಕ್ಯುಮೆಂಟ್ ಮಾಡಿದ್ದೀರಾ ನೀವು? ಕರೆಕ್ಟ್. ಇಟ್ಸ್ ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಮಾಡ್ಬಿಟ್ಟಿದ್ದೀರಾ ನೀವು. ಯಸ್, ಐ ಆಮ್ ಅನ್ ಆಸ್ಪಿರೆಂಟ್ ಅಂತ. ಬಿಕಾಸ್ ಐ ಸೆಡ್ ಫಸ್ಟ್ ಟೈಮ್ ಶಾಸಕರಿಗೆ ನೀವು ಅವಕಾಶ ಕೊಡಿ ಅಂತ. ಇಫ್ ಐ ಆಮ್ ಅನ್ ಆಸ್ಪಿರೆಂಟ್ ಐ ವುಡ್ ಹ್ಯಾವ್ ರಿಟನ್ ಸೆಪರೇಟ್ಲಿ ದಟ್ ಐ ಆಮ್ ಅನ್ ಆಸ್ಪಿರೆಂಟ್ ಅಂತ. ಅಥವಾ ನಾನು ಹೋಗಿ ಕೇಳ್ಕೊಂತಾ ಇದ್ದೆ ನನ್ನ ಪರವಾಗಿ. ನೋ, ಐ ಹ್ಯಾವ್ ಡನ್ ಇಟ್. ಫಸ್ಟ್ ಟೈಮ್ MLA ಗಳಲ್ಲಿ ಮೇಡಮ್ ಯಾರು ಆಗಬೇಕು ಅನ್ನೋ ಆಸೆ ಇದೆ, ಮತ್ತೆ ಯಾರು ಆಗ್ಬಹುದು ಅಂತ ತಮ್ಮ ಆಲೋಚನೆ? ಅದು ನನಗೆ ಗೊತ್ತಿಲ್ಲ ರಾಧವ್ರೆ. ಅದು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅಥವಾ ಚಿಂತನೆ. ಅದು ನಾನು ಹೇಗೆ ಬೇರೆಯವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ? ನಾನು ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮಾತುಕತೆ ಆಗಿದ್ ಮಾತ್ರ ನಿಜ. ಸುಮಾರು ಜನ ನಿಂತು ಮಾತಾಡಿದ್ದು ಅಥವಾ ಕೂತ್ ಮಾತಾಡಿದ್ ನಿಜ. ಅಲ್ಲಿ ಏನಾದ್ರೂ ಬದಲಾವಣೆಯ ಗಾಳಿ ಬೀಸುತ್ತಾ ಮೇಡಮ್ ಈ ತಿಂಗಳು, ನೆಕ್ಸ್ಟ್ ತಿಂಗಳು? ಅದು ಹೈಕಮಾಂಡ್ ವರಿಗೆ ಮಾತ್ರ ಗೊತ್ತಿದೆ ರಾಧವ್ರೆ. ಅದ್ ನಾನು ಹೇಗೆ ಉತ್ತರ ಕೊಡ್ಲಿ ಅದಕ್ಕೆ? ಅಲ್ಲ, ನೀವು ಅದ್ರ ಬಗ್ಗೆ ಮಾತಾಡಿದ್ರಿ ಈ ಹಿಂದೆ ಅಲ್ವಾ? ಮಾತಾಡಿಲ್ವಾ? ಮಾತಾಡಿದ್ದೆ ಆಫ್ ಕೋರ್ಸ್, ಬಟ್ ಐ ಆಮ್ ನಾಟ್ ದ ಡಿಸಿಷನ್ ಮೇಕರ್. ಡಿಸಿಷನ್ ತಗೊಳ್ಬೇಕಾಗಿರೋದು ಡಿಸಿಷನ್ಸ್ ಬಹಳ ಈ ರಾಜಕೀಯ ಪಡಸಾಲೆಯಲ್ಲಿ ಈ ತರದ ಒಂದು ಬದಲಾವಣೆ ಆಗಬಹುದು ಅನ್ನೋ ತರದ
ಗುಸು ಎದ್ದಿದೆ. ಹಂಗಾಗಿ ನಾನು ನಿಮಗ್ ಕೇಳ್ದೆ, ನಿಮ್ ಕಿವಿಗೂ ಬಿದ್ದಿದ್ಯಾ ಅದು ಅಂತ. ಅಲ್ಲ, ಇದು ಚರ್ಚೆ ಸಾಕಷ್ಟು ತಿಂಗಳುಗಳಿಂದ ಬಂದಿದೆಯಲ್ಲ ಅಥವಾ ಆಗ್ತಾ ಇದೆಯಲ್ಲ, ಸೊ ಇದೇನು ಹೊಸದೇನಲ್ಲ. ಚರ್ಚೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ, ಬಟ್ ಏನು ಡಿಸಿಷನ್ ಆಗಿಲ್ಲ. ಸೊ ಹೈಕಮಾಂಡ್ ಯಾವ ರೀತಿ ಸೂಚನೆ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ, ಇನ್ಕ್ಲೂಡಿಂಗ್ ನಾನು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮೇಡಮ್. ಒಬ್ಬ ಮುಖ್ಯಮಂತ್ರಿ ಇರುವಾಗ ಈ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ತುಂಬಾ ಕಷ್ಟ. ಡಿ ಕೆ ಶಿವಕುಮಾರ್ ಸರ್ ನನ್ನ ರಾಜಕೀಯ ಗುರುಗಳು, ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಖಂಡಿತ ನಾನು ಬಯಸ್ತೀನಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ನೈನಾ ಮೇಡಮ್. ತಾವು ನಿಜಕ್ಕೂ ಬಹಳ ಜನ ಶಾಸಕರಿಗೆ ಫೋನ್ ಮಾಡಿದ್ವಿ, ಆದ್ರೆ ಕರೇಜ್ ತೋರಿಸಿದ್ದು ನೈನಾ ಮೋಟಮ್ ಅವ್ರು ಮಾತ್ರ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಆಲ್ ರೈಟ್, ಸೊ ನಾವು ಇದು ಸ್ಟೇಟ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸ್ಟೇಟ್ಮೆಂಟ್ಗಳಲ್ಲಿ ಬಹಳಷ್ಟು ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯನವ್ರ ಕಡೆಯಿಂದ ಬಂತು. ಅದಕ್ಕೆ ಕೆಪಿಸಿಸಿನೇ ಕೌಂಟರ್ ಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರು ಕೌಂಟರ್ ಕೊಡಬೇಕಾಗಿಲ್ಲ, ಕೆಪಿಸಿಸಿನೇ ಕೌಂಟರ್ ಮಾಡಿದೆ. ಆದರೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.